ಎಲ್ಲರಿಗೂ ನಮಸ್ಕಾರ. ಧ್ಯಾನ ಅಂದ್ರೆ ಸುಮ್ನೆ ಕಣ್ಮುಚ್ಕೂರೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಅಷ್ಟೇ ತಾನೇ ಅಂತ ಅನ್ಕೊಂಡಿದ್ರೆ ಖಂಡಿತ ಇಲ್ಲ. ಆದ್ರೆ ಹಿಂದೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ಇವತ್ತು ನಾವು ಧ್ಯಾನ ನಮ್ಮ ಮೆದುಳಿನ ವೈರಿಂಗನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನಾವು ಸುಮ್ನೆ ಕಣ್ಣು ಮುಚ್ಚಿ ಕುಳಿತಾಗ ನಮ್ಮ ಮೆದುಳಿನ ಒಳಗೆ ನಿಜವಾಗ್ಲೂ ಏನಾಗತ್ತೆ? ಇದು ಬರೀ ನಮ್ಗೆ ಚೆನ್ನಾಗಿದೆ ಅಂತ ಅನ್ಸೋ ಒಂದು ಫೀಲಿಂಗಾ ಅಥವಾ ನಿಜವಾಗ್ಲೂ ನಮ್ಮ ಮೆದುಳಿನಲ್ಲಿ ಏನಾದ್ರೂ ಫಿಸಿಕಲ್ ಬದಲಾವಣೆಗಳಾಗ್ತಾವಾ? ಈ ಒಂದು ಪ್ರಶ್ನೆಯಿಂದಾನೇ ನಮ್ಮ ಇವತ್ತಿನ ಚರ್ಚೆ ಶುರುವಾಗತ್ತೆ. ನೋಡಿ, ಹೆಚ್ಚಿನವರು ಧ್ಯಾನ ಅಂದ್ರೆ ರೆಸ್ಟ್ ಮಾಡೋದು ಅಂತ ಅನ್ಕೊಳ್ತಾರೆ. ಆದ್ರೆ ಸೈನ್ಸ್ ಪ್ರಕಾರ ಇದು ಅದಕ್ಕಿಂತ ತುಂಬಾನೇ ಬೇರೆ. ರೆಸ್ಟ್ ಮಾಡೋದಕ್ಕೂ ರಿಲ್ಯಾಕ್ಸ್ ಆಗೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ನಾವು ಸುಮ್ನೆ ಮಲ್ಕೊಂಡಿರ್ಬೋದು, ಆದ್ರೆ ಮನಸ್ಸಲ್ಲಿ ನೂರಾರು ಯೋಚನೆಗಳು ಓಡ್ತಿರ್ಬೋದು. ಆದ್ರೆ ಧ್ಯಾನ ಅನ್ನೋದು ಹಾಗಲ್ಲ. ಇದೊಂದು ಆಕ್ಟಿವ್ ಮೆಂಟಲ್ ಟ್ರೈನಿಂಗ್. ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ನಮ್ಮ ಮನಸ್ಸಿಗೆ ತರಬೇತಿ ಕೊಡ್ತಾ ಇರ್ತೀವಿ. ಇದರಿಂದ ಮನಸ್ಸು ಮತ್ತು ದೇಹ ಎರಡೂ ನಿಜವಾಗ್ಲೂ ಶಾಂತವಾಗತ್ತೆ. ಹಾಗಾದ್ರೆ ಧ್ಯಾನದಿಂದ ನಮ್ಮ ಮೆದುಳಲ್ಲಿ ಆಗೋ ಆ ಫಿಸಿಕಲ್ ಬದಲಾವಣೆಗಳು ಯಾವುವು? ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ನಮ್ಮ ಮೆದುಳಿನ ಒಳಗೆ ಒಂದು ಸಣ್ಣ ಜರ್ನಿ ಹೋಗ್ಬರೋಣ. ನರವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ ನೋಡೋಣ. ಮೊದಲನೆಯದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಥವಾ ಡಿಎಂಎನ್. ಇದು ನಮ್ಮ ಮೆದುಳಿನ ಆಟೋಪೈಲಟ್ ಇದ್ದ ಹಾಗೆ. ಯೋಚಿಸಿ ನೋಡಿ, ನಾವ್ ಯಾವುದೇ ಕೆಲ್ಸ ಮಾಡದೆ ಸುಮ್ನೆ ಕೂತಾಗ ಮನಸ್ಸು ಎಲ್ಲೆಲ್ಲೋ ಓಡುತ್ತಲ್ವಾ? ನಿನ್ನೆ ನಡೆದ ಮಾತುಕತೆ, ನಾಳೆ ಏನಾಗುತ್ತೋ ಅನ್ನೋ ಚಿಂತೆ, ಹೀಗೆ. ಇದಕ್ಕೆಲ್ಲ ಕಾರಣವೇ ಈ ಡಿಎಂಎನ್. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಡಿಎಂಎನ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಇದರಿಂದ ಮನಸ್ಸು ಅಲೆದಾಡೋದ್ ನಿಲ್ಲುತ್ತೆ, ಪ್ರೆಸೆಂಟ್ ಮೂಮೆಂಟಲ್ಲಿರೋಕೆ ಸಹಾಯ ಆಗುತ್ತೆ. ಎರಡನೇದು ಅಮಿಗ್ಡಾಲಾ. ಇದು ನಮ್ಮ ಬ್ರೇನ್ ಒಳಗಿರೋ ಒಂದು ಪುಟ್ಟ ಅಲಾರ್ಮ್ ಸಿಸ್ಟಮ್. ನಮ್ಗೆ ಭಯ ಆದಾಗ, ಟೆನ್ಷನ್ ಆದಾಗ ತಕ್ಷಣ ಆಕ್ಟಿವೇಟ್ ಆಗೋದೇ ಇದು. ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಂತೀವಲ್ಲ, ಅಂದ್ರೆ ಹೋರಾಡು ಇಲ್ಲ ಓಡಿ ಹೋಗು ಅಂತ ಹೇಳೋ ಸಿಗ್ನಲ್ ಕಳಿಸೋದೇ ಈ ಅಮಿಗ್ಡಾಲಾ. ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದ್ರಿಂದ ಈ ಅಮಿಗ್ಡಾಲಾ ಶಾಂತವಾಗುತ್ತೆ. ಹಾಗಾಗಿ ನಾವು ಟೆನ್ಷನ್ ಆಗೋ ಸಂದರ್ಭಗಳಲ್ಲೂ ಕೂಲಾಗಿ ರಿಯಾಕ್ಟ್ ಮಾಡೋದಕ್ಕೆ ಕಲಿತೀವಿ. ಇನ್ನು ಮೂರನೇದು ನಮ್ಮ ಮೆದುಳಿನ ಬಾಸ್ ಅಂದ್ರೆ ಸಿಇಒ ಅಂತಾನೆ ಕರಿಬೋದಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್. ನಮ್ಮ ಫೋಕಸ್, ಡಿಸಿಷನ್ ಮೇಕಿಂಗ್ ಮತ್ತು ಇಮೋಷನಲ್ ಕಂಟ್ರೋಲ್ ಎಲ್ಲವೂ ಇದರ ಕೈಯಲ್ಲೇ ಇರುತ್ತೆ. ಧ್ಯಾನ ಮಾಡಿದಾಗ ಮೆದುಳಿನ ಈ ಭಾಗ ಸ್ಟ್ರಾಂಗ್ ಆಗತ್ತೆ. ಆಗೇನಾಗತ್ತೆ ಗೊತ್ತಾ? ಆ ಅಮಿಗ್ಡಾಲಾ ಸುಮ್ಸುಮ್ನೆ ಅಲಾರ್ಮ್ ಹೊಡೆದಾಗ ಈ ಸಿಇಒ ಮಧ್ಯಪ್ರವೇಶಿಸಿ ಹೇ ಕೂಲ್ ಡೌನ್, ಎಲ್ಲ ಸರಿ ಇದೆ ಅಂತ ಹೇಳಿ ಪರಿಸ್ಥಿತಿನ ಕಂಟ್ರೋಲ್ಗೆ ತಗೊಳ್ಳುತ್ತೆ. ಇದರಿಂದ ನಮ್ಗೆ ತಾಳ್ಮೆ ಜಾಸ್ತಿ ಆಗತ್ತೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಮೌಂಟ್ ಸಿನಾಯ್ನಲ್ಲಿ ನಡೆದ ಹೊಸ ರಿಸರ್ಚ್ ಪ್ರಕಾರ ಧ್ಯಾನ ಕೇವಲ ಈ ಭಾಗಗಳ ಮೇಲೆ ಮಾತ್ರ ಪ್ರಭಾವ ಬೀರಲ್ಲ, ಬದಲಾಗಿ ನಮ್ಮ ಮೆದುಳಿನ ಅತೀ ಆಳದಲ್ಲಿರೋ ಭಾಗಗಳ ಆಕ್ಟಿವಿಟಿನೂ ಕೂಡ ಬದಲಾಯಿಸೋ ಶಕ್ತಿ ಅದಕ್ಕಿದೆ. ಇದು ನಿಜಕ್ಕೂ ಒಂದು ಗ್ರೌಂಡ್ ಬ್ರೇಕಿಂಗ್ ಸಂಶೋಧನೆ. ಡಾಕ್ಟರ್ ಇಗ್ನಾಸಿಯೋ ಸಾಯಶ್ ಈ ಸಂಶೋಧನೆಯ ನೇತೃತ್ವ ವಹಿಸಿದ್ದವರು. ಅವರೇಜಳೋ ಹಾಗೆ ಧ್ಯಾನದ ಮೂಲಕ ಇವುಗಳನ್ನು ಉದ್ದೇಶಪೂರ್ವಕವಾಗಿ ನಿಯಂತ್ರಿಸುವ ಸಾಧ್ಯತೆಯೂ ನಿಜಕ್ಕೂ ಅದ್ಭುತವಾಗಿದೆ. ಅಂದ್ರೆ ಅಮಿಗ್ಡಾಲಾ, ಹಿಪ್ಪೋಕ್ಯಾಂಪಸ್ನಂತಹ ನಮ್ಮ ನೆನಪು ಮತ್ತು ಭಾವನೆಗಳಿಗೆ ಸಂಬಂಧಪಟ್ಟ ಆಳವಾದ ಭಾಗಗಳನ್ನ, ಬ್ರೈನ್ ವೇವ್ಸನ್ನೇ ನಾವು ಧ್ಯಾನದ ಮೂಲಕ ಕಂಟ್ರೋಲ್ ಮಾಡಬಹುದು ಅಂತ. ಯೋಚನೆ ಮಾಡಿ, ಇದು ನಮ್ಮ ಇಮೋಷನಲ್ ಮತ್ತು ಮೆಂಟಲ್ ಹೆಲ್ತ್ ಮೇಲೆ ಎಂಥ ದೊಡ್ಡ ಇಂಪ್ಯಾಕ್ಟ್ ಬೀರ್ಬೋದು. ಸರಿ, ಮೆದುಳಿನಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳಾಗುತ್ತೆ, ಆದ್ರೆ ಈ ಬ್ರೈನ್ ಚೇಂಜಸ್ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈಗ ನಾವು ಆ ಕನೆಕ್ಷನ್ ಬಗ್ಗೆ ಮಾತಾಡೋಣ. ಅಂದ್ರೆ ಮೆದುಳಿನಿಂದ ಶುರುವಾದ ಈ ಶಾಂತತೆ ನಮ್ಮ ನರವ್ಯೂಹದ ಮೂಲಕ ಇಡೀ ದೇಹಕ್ಕೆ ಹೇಗೆ ಹರಡತ್ತೆ ಅಂತ ನೋಡೋಣ. ಇದು ತುಂಬಾ ಸಿಂಪಲ್. ನಮ್ಮ ನರ್ವ್ಯೂಹದಲ್ಲಿ 2 ಸಿಸ್ಟಮ್ಸ್ ಇವೆ ಅಂತ ಅಂದ್ಕೊಳ್ಳಿ. ಒಂದು ಸಿಂಪಥೆಟಿಕ್ ನರ್ವ್ಯೂಹ. ಇದು ನಮ್ಮನ್ನ ಫೈಟ್ ಆರ್ ಫ್ಲೈಟ್ ಮೋಡ್ಗೆ ಅಂದ್ರೆ ಟೆನ್ಷನ್ ಮೋಡ್ಗೆ ಹಾಕುತ್ತೆ. ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವ್ಯೂಹ. ಇದು ನಮ್ಮನ್ನ ರೆಸ್ಟ್ ಅಂಡ್ ಡೈಜೆಸ್ಟ್ ಮೋಡ್ಗೆ ಅಂದ್ರೆ ರಿಲ್ಯಾಕ್ಸ್ ಮೋಡ್ಗೆ ತರುತ್ತೆ. ಧ್ಯಾನ ಮಾಡೋದ್ರಿಂದ ನಾವು ಟೆನ್ಷನ್ ಮೋಡ್ನ ಸ್ವಿಚ್ ಆಫ್ ಮಾಡಿ ರಿಲ್ಯಾಕ್ಸ್ ಮೋಡ್ನ ಸ್ವಿಚ್ ಆನ್ ಮಾಡಿದ ಹಾಗೆ ಆಗತ್ತೆ. ಅಷ್ಟೇ. ಈ ಬದಲಾವಣೆಯನ್ನ ನಾವು ಅಳಿಯೋಕ್ಕಾಗತ್ತಾ? ಖಂಡಿತ. ಅದಕ್ಕೆ ಒಂದು ಅಳತೆಗೋಲಿದೆ. ಅದೇ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದ್ರೆ HRV. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ HRV ಜಾಸ್ತಿ ಇದ್ರೆ ನೀವು ಒತ್ತಡದಿಂದ ಬೇಗ ಚೇತರಿಸ್ಕೊಳ್ತೀರಿ ಅಂತ ಅರ್ಥ. ಅಂದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಫ್ಲೆಕ್ಸಿಬಲ್ ಆಗಿದೆ ಅಂತ. ಧ್ಯಾನ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಈ HRV ಇಂಪ್ರೂವ್ ಆಗತ್ತೆ. ಅಂದ್ರೆ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಜಾಸ್ತಿ ಆಗತ್ತೆ. ಓಕೆ, ಈ ಸೈನ್ಸ್ ಎಲ್ಲ ಸರಿ, ಆದ್ರೆ ರಿಯಲ್ ಲೈಫ್ನಲ್ಲಿ ಇದ್ರ ಪರಿಣಾಮ ಏನು? ಇದರಿಂದ ನಿಜವಾಗ್ಲೂ ಏನಾದ್ರೂ ಪ್ರಯೋಜನ ಇದೆಯಾ? ಹೌದು, ಇದೆ. ಅದಕ್ಕೆ ಡೇಟಾ ಕೂಡ ಇದೆ.
ಬನ್ನಿ, ವರ್ಕ್ ಪ್ಲೇಸ್ನಲ್ಲಿ ನಡೆದ ಒಂದು ಸ್ಟಡಿಯಿಂದ ಸಿಕ್ಕಿರೋ ಕೆಲವು ಅಂಕಿಅಂಶಗಳನ್ನ ನೋಡೋಣ. ಮೊದಲಿಗೆ ಈ ಚಾರ್ಟ್ ನೋಡಿ. 108 ಎಂಪ್ಲಾಯೀಸ್ ಮೇಲೆ ಮಾಡಿದ ಒಂದು ಸರ್ವೆ ಇದು. ಅವರಿಗೆ ಕೇಳಿದ ಪ್ರಶ್ನೆ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿದೆಯಾ? ಉತ್ತರ ಬಹುತೇಕ ಎಲ್ಲರೂ ಹೌದು ಅಂತಾನೆ ಹೇಳಿದ್ದಾರೆ. ಹೌದು, ಆ ಸಂಖ್ಯೆ ಎಷ್ಟು ಗೊತ್ತಾ? 90%. 90% ಜನ ಧ್ಯಾನದಿಂದ ತಮ್ಮ ಗಮನ ಕೇಂದ್ರೀಕರಿಸೋ ಶಕ್ತಿ ಹೆಚ್ಚಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ ಅಲ್ವಾ? ಇದು ಬರೀ ಫೋಕಸ್ ಕಥೆ ಅಲ್ಲ, ಪ್ರೊಡಕ್ಟಿವಿಟಿ ವಿಷಯದಲ್ಲೂ ಇದೇ ತರಹದ ರಿಸಲ್ಟ್ಸ್ ಬಂದಿದೆ. ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದು ನಿಮ್ಮ ಓವರಾಲ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡುತ್ತಾ ಅಂತ ಕೇಳಿದಾಗಲೂ ಉತ್ತರ ತುಂಬಾನೇ ಪಾಸಿಟಿವ್ ಆಗಿತ್ತು. ನೋಡಿ, 86% ಎಂಪ್ಲಾಯೀಸ್ ತಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಮನಸ್ಸು ಶಾಂತವಾಗಿದ್ರೆ ನಾವು ಮಾಡೋ ಕೆಲ್ಸದ ಗುಣಮಟ್ಟ ಕೂಡ ಹೆಚ್ಚಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಪ್ರೂಫ್ ಬೇಕಾ? ಇನ್ನು ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇವತ್ತಿನ ವರ್ಕ್ ಕಲ್ಚರ್ನಲ್ಲಿ ಸ್ಟ್ರೆಸ್, ಆಂಗ್ಸೈಟಿ ಅನ್ನೋದೆಲ್ಲ ಕಾಮನ್. ಹಾಗಾದ್ರೆ ಧ್ಯಾನ ಇದನ್ನ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತಾ? ಉತ್ತರ ಈ ಚಾರ್ಟ್ನಲ್ಲೇ ಇದೆ. ಗಮನಿಸೇ, 88%, ಅಂದ್ರೆ 100ರಲ್ಲಿ 88 ಜನ ಧ್ಯಾನದಿಂದ ವರ್ಕ್ ಪ್ಲೇಸ್ ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ನಿಭಾಯಿಸೋಕೆ ಸಹಾಯ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಮೆಂಟಲ್ ಹೆಲ್ತ್ಗೆ ಧ್ಯಾನ ಎಷ್ಟು ಪವರ್ಫುಲ್ ಅನ್ನೋದಕ್ಕೆ ಇದೊಂದು ಸ್ಟ್ರಾಂಗ್ ಎವಿಡೆನ್ಸ್. ಸರಿ, ಈಗ ಒಂದು ಕಾಮನ್ ಪ್ರಶ್ನೆಗೆ ಬರೋಣ. ಮೆಡಿಟೇಷನ್ ವರ್ಸಸ್ ಎಕ್ಸಸೈಸ್ ಎರಡೂ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮಗ್ಗೊತ್ತು. ಆದ್ರೆ ಯಾವ ವಿಷಯಕ್ಕೆ ಯಾವುದು ಬೆಸ್ಟ್? ಬನ್ನಿ ಒಂದು ಚಿಕ್ಕ ಕಂಪ್ಯಾರಿಸನ್ ನೋಡೋಣ. ಪಬ್ಮೆಡ್ನ ಒಂದು ರಿಸರ್ಚ್ ರಿವ್ಯೂ ಪ್ರಕಾರ ಕೆಲವು ವಿಷಯಗಳಿಗೆ ಧ್ಯಾನ ಹೆಚ್ಚು ಎಫೆಕ್ಟಿವ್. ಉದಾಹರಣೆಗೆ ಆಂಗ್ಸೈಟಿ ಕಡಿಮೆ ಮಾಡೋಕೆ, ಇತರರ ಬಗ್ಗೆ ಕಾಳಜಿ ಮೂಡಿಸೋಕೆ ಮತ್ತು ಕೆಲವೊಂದು ದೀರ್ಘಕಾಲದ ನೋವಿಗಳಿಗೆ ಮೆಡಿಟೇಷನ್ ಬೆಸ್ಟ್. ಅದೇ ರೀತಿ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್, ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ಎಕ್ಸಸೈಸ್ ಹೆಚ್ಚು ಇಫೆಕ್ಟಿವ್. ಅಂದ್ರೆ ಎರಡೂ ಬೇಕು, ಎರಡಕ್ಕೂ ಅದರದೇ ಆದ ಜಾಗ ಇದೆ ಅಂತ ಆಯ್ತು. ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಮ್ಗೆ ಒಂದು ಯೋಚನೆ ಬರುತ್ತೆ. ಇವತ್ತಿನ ಈ ಡಿಸ್ಟ್ರಾಕ್ಷನ್ ತುಂಬಿರೋ ಜಗತ್ತಿನಲ್ಲಿ ನಾವು ಫೋಕಸ್ ಮಾಡೋಕೆ, ಶಾಂತವಾಗಿರೋಕೆ ಬೇಕಾದ ಅಲ್ಟಿಮೇಟ್ ಟೂಲ್ ಎಲ್ಲೋ ಹೊರಗಡೆ ಇಲ್ಲ, ಅದು ಈಗಾಗ್ಲೇ ನಮ್ಮೊಳಗೆ ಇದೆಯಾ? ಇದ್ರ ಬಗ್ಗೆ ಯೋಚಿಸಿ.